ಸ್ನೇಹಿತರೆ, ನಾನು ನಿಮ್ಮ ಸೌಮ್ಯಕುಲ್ಕರ್. ಇವತ್ತೊಂದು ಮಿಷಿನ್ನ ಇಂಟ್ರೊಡ್ಯೂಸ್ ಮಾಡಿ ಹಾಲೆ ಭಾಳ ದಿನ ಆಗೋಗ್ಬಿಟ್ಟಿತ್ತು. ನಾನು ಇವತ್ತು ರಿಂಗ್ಸಾ ಮಿಷಿನ್ನಲ್ಲಿ ಗೋಡೆ ಕಟ್ ಮಾಡೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮಿಷಿನ್ನಲ್ಲಿ ಹೊಡೆಯೋದ್ರ ಬದಲು, ಚಿಪ್ಪಿಂಗ್ ಮಿಷಿನ್ ಆಗಿರಲಿ, ಹ್ಯಾಮರಿಂಗ್ ಮಿಷಿನಿಂದ ಹೊಡೆಯೋದ್ರ ಬದಲು ಈ ಥರ ರಿಂಗ್ಸಾ ಮಿಷಿನಿಂದ ಕಟ್ ಮಾಡಿಕೊಂಡ್ರೆ ನಿಮ್ಮ ಮನೆಯ ವೈಬ್ರೇಷನ್ನು ಸಹ ಕಮ್ಮಿ ಆಗುತ್ತೆ. ಯಾಕೆ ಈ ಮಾಹಿತಿ ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಈ ಮಿಷಿನ್ನು ತುಂಬಾ ಟ್ರೆಂಡಿಂಗ್ ಆಗಿ ವೈರಲ್ ಆಗಿ ಬರ್ತಾ ಇದೆ. ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡೋದಕ್ಕೂ, ಹಾಗೆ ಇಂಡಸ್ಟ್ರಿಗಳಲ್ಲಿ ಹೊಡೆಯೋದ್ರ ಬದಲು ಮನೆಗಳಲ್ಲಿ ಆಲ್ಟ್ರೇಷನ್ ಮಾಡಬೇಕಾದ್ರೆ ಈ ಮಿಷಿನ್ನ ಉಪಯೋಗಿಸೋದ್ರಿಂದ ತುಂಬಾ ಒಳ್ಳೆಯದು ಆಗುತ್ತದೆ ಅಂತ ಹೇಳ್ಬೋದು. ಮನೆಗಳು ಬಾಗಿಲನ್ನು ಅಡ್ಡಪಟ್ಟ ಇಟ್ಟು ಎಲ್ಲ ಮಾಡಿಬಿಟ್ಟಿರ್ತಾರೆ. ಹಿಂದಿನ ಕಾಲದಲ್ಲಿ ಯಾವ ರೀತಿ ಆಲ್ಟ್ರೇಷನ್ ಮಾಡೋದಕ್ಕೆ ಎಲ್ಲ ಹೊಡೆದು ಟ್ಯಾಕ್ಟ್ರಿಗೆ ತುಂಬಿ ತೊಗೊಂಡೋಗ್ತಾ ಇದ್ದು, ಈಗ ಆಗಲ್ಲ ಸ್ನೇಹಿತರೆ. ನೋಡ್ತಾ ಇರ್ಬೋದು, ವಾಲ್ನೇ ಸಹ ಕಟ್ ಮಾಡಿ ಹಾಕ್ಬಿಡ್ಬೋದು. ಅಲ್ಲಿ ಅಡ್ಡ ಬಂದಂತಹ ಸಜ್ಜೆಗಳನ್ನು ಸಹ ಮುಂದ್ಗಡೆ ವಾಲ್ನ ಓಪನ್ ಮಾಡಿದಾಗ ಈ ರೀತಿ ಇರುತ್ತೆ. ನಾವು ಕಂಬಿ ಆಗಲಿ, ಕಲ್ಲಾಗಲಿ, ಏನೇ ಆದ್ರೂ ಸಹ ಕಟ್ ಮಾಡ್ಬೋದು ಅಂತ ಒಂದು ಭರವಸೆ ಕೊಟ್ಟಿರ್ತೀವಿ. ಮೊದಲ ಬಾರಿಗೆ ಏನಲ್ಲ, ಇದು ತುಂಬ ಸತಿ ನಾವು ಮನೆಗಳಲ್ಲಿ ಈ ರೀತಿ ವರ್ಕ್ಗಳನ್ನ ಮಾಡಿಕೊಟ್ಟಿರ್ತೀವಿ. ಕಂಬಿ, ಕಬ್ಬಣ ಎಲ್ಲ ಕಟ್ಟಾಗುತ್ತೆ ಸ್ನೇಹಿತರೆ. ಹಾಗೆ ಮೋಲ್ಡಲ್ಲಿ ಯಥೇಚ್ಛವಾಗಿ ಬಂದಂತಹ ಮೆಟ್ಲುಗಳನ್ನು ಸಹ ನಾವು ಕಟ್ ಮಾಡಿ ಹಾಕ್ಬಿಡ್ಬೋದು. ನೋಡಿ ಯಾವ ರೀತಿ ಅಂತ. ಮಾಡಬೇಕಾದ್ರೇ ಸ್ವಲ್ಪ ನಾವು ಅರ್ಧ ಅಡಿ ಒಳಗಡೆ ತೊಗೊಂಡಿದ್ರೆ ತುಂಬ ಅನುಕೂಲ ಆಗೋದು. ಮಾಡಿ ಆದಮೇಲೆ ತಿರ್ಗಾ ಈ ರೀತಿ ಎಕ್ಸ್ಟ್ರಾ ಕಟ್ಟಿಂಗ್ನ ಮಾಡಿಕೊಡ್ಬೇಕಾಗುತ್ತೆ. ಹಾಗೆ ಕಲ್ಲನ್ನು ಸಹ ಕಟ್ಟಾಗುತ್ತೆ ಈ ಮಿಷಿನಿಂದ. ನೋಡಿ, ಹಿಂದಿನ ಕಾಲದಲ್ಲಿ ನಾವೆಲ್ಲ ಸಜ್ಜೆಗಳನ್ನು ಮೋಲ್ಡ್ ಹಾಕೋದ್ರ ಬದಲು ಈ ರೀತಿ ಕಲ್ಲುಗಳನ್ನು ಹಾಕಿ ಬತ್ಲು ಮನೆಯಲ್ಲಿ ಹಟ್ಟಗಳನ್ನು ಮಾಡ್ಕೊತಾ ಇದ್ದು, ಅದು ಸಹ ಈ ಮಿಷಿನಿಂದ ಕಟ್ಟಾಗುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಕಟ್ಟಾಗ್ತಾ ಇದೆ ಅಂತ. ಈಗ ನಮಗೆ ಎಕ್ಸ್ಟ್ರಾ ಒಂದು ಬಾಕ್ಲು ಬೇಕಾಗಿರುತ್ತೆ. ಬಾಕ್ಲು ಬೇಕಾದಾಗ ನಾವು ಒಡೆದು ವೈಬ್ರೇಷನ್ ಮಾಡ್ಕೊಳೋದ್ರ ಬದಲು ಈ ರೀತಿ ಈ ರಿಂಗ್ಸಾ ಮಿಷಿನಿಂದ ನಾವು ಕಟ್ ಮಾಡ್ಕೊಬೋದು. ಯಾವ ರೀತಿ ಕಟ್ಟಾಗುತ್ತೆ ನೋಡಿ. 9 ಇಂಚ್ ಇದ್ದಿದ್ದು 14 ಇಂಚ್ವರೆಗೂ ಸಹ ಬರುತ್ತೆ. ಮೋಲ್ಡಲ್ಲಿ ಚಿಪ್ಪಿಂಗ್ ಮಾಡಿ ಮೋಲ್ಡನ್ನು ಸಹ ಹಾಕ್ಕೊಡ್ಬೋದು. ನೋಡಿ ಯಾವ ರೀತಿ ಚಿಪ್ಪಿಂಗ್ ಮಿಷಿನಿಂದ ಇದನ್ನು ನಾವು ಮಾಡಿರ್ತಕ್ಕಂಥದ್ದು. ಮೋಲ್ಡಲ್ಲಿ ಎಕ್ಸ್ಟ್ರಾ ಪಕ್ಕದ ಮನೆಯವ್ರಿಗೆ ತೊಂದರೆ ಆಗಬಾರ್ದು ಅಂತ ಈ ರೀತಿ ಎಕ್ಸ್ಟ್ರಾ ಹೊಲ್ಟಿರುವುದನ್ನು ಮೋಲ್ಡನ್ನು ಸಹ ನಾವು ನೋಡಿ ಪ್ಲಾಸ್ಟಿಂಗ್ ಮಾಡಬೇಕಾದ್ರೆ ತುಂಬ ಅನುಕೂಲ ಆಗುತ್ತೆ. ಕಟ್ಟಿಂಗ್ ನೀಟಾಗಿ ಮಾಡೋದ್ರಿಂದ. ನೋಡಿ, ಅರ್ಧ ಅಡಿ ಎಕ್ಸ್ಟ್ರಾ ಬಂದಿರೋದ್ರಿಂದ ಸುತ್ತಮುತ್ತ ಇರೋರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಅಂದ್ಬಿಟ್ಟು ನಾವು ಈ ಮೋಲ್ಡನ್ನು ಕಟ್ ಮಾಡ್ತಾ ಇರೋದು. ನೋಡಿ, 4 ಇಂಚಿಂದು ಯಾವ್ದಾರ ವಾಲ್ ಕಟ್ ಮಾಡಿದ್ರು, ತಿರ್ಗಾ ಆಲ್ಟ್ರೇಷನ್ ಮಾಡ್ಕೊಳೋದಕ್ಕೆ ಉದ್ದ ಆಯಿತು ಅಂದಾಗ ಹೊಡೆಯೋದ್ರ ಬದಲು ಈ ರೀತಿ ಒಂದು ಸತಿ ಅಂದರೆ ನೀರು ಪ್ರೆಷರ್ ಬರ್ತಾ ಇರುತ್ತೆ. 9000 ವ್ಯಾಟೇಜಲ್ಲಿ ತಿರುಗ್ತಾ ಇರುತ್ತೆ ಈ ಮಿಷಿನ್ನು. ಕೋರ್ ಕಟ್ಟಿಂಗಲ್ಲೂ ಸಹ ತುಂಬ ಅನುಕೂಲ ಆಗುತ್ತೆ. ಯಾಕೆ ಈ ಮಾಹಿತಿ ಹೇಳ್ತಾ ಇರೋದು ಅಂದರೆ, ನಿಮ್ಮ ಮನೆಗಳಲ್ಲಿ ಪೈಪಿಗೆ, ಮೋಲ್ಡ್ಗೆ ಹಾಕಬೇಕಾದ್ರೆ ನೀವು ಈ ರೀತಿ ಕಟ್ ಮಾಡಿಸ್ಕೊಂಡು ಹಾಕ್ಕೊಳೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದು ಇಂಡಸ್ಟ್ರಿಯಲ್ಲಿ ಮಾಡ್ತಾ ಇರ್ತಕ್ಕಂಥ ಲಿಫ್ಟಿಂಗಿಗೆ ಕಟ್ಟಿಂಗ್ ಮಾಡ್ತಾ ಇರೋದು ನಾವು. ಹಾಗೆ ವಾಲ್ ಕಟ್ಟಿಂಗು ಸಹ ಎಕ್ಸ್ಟ್ರಾ ನಮಗೆ ಎಲ್ಲೆಲ್ಲಿ ಯಾವ್ಯಾವ ಜಾಗಕ್ಕೆ ಎಲ್ಲೆಲ್ಲಿ ಏನೇನು ಬೇಕು ಅಂತ ಕೇಳ್ತಾರೋ ನಾವು ಆ ಜಾಗಕ್ಕೆ ನಾವು ಕಟ್ ಮಾಡಿಕೊಡ್ಲೇಬೇಕು ಅಲ್ವಾ.